ಏನ್ ತರಾತುರಿನಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಹೊರಟಿದ್ದಾರೆ. ಯಾಕೆ ಕೊಯ್ತಾ ಇದ್ದೀರಿ? ಏನಾಗಿದೆ ಅಂತ ಹೋಗ್ತಾ ಇದ್ದೀರಿ? ಯಾರಿಗೆ ಸಾಂತ್ವನ ಹೇಳಲಿಕ್ಕೆ ಹೋಗ್ತಾ ಇದ್ದೀರಿ? ನಿಮ್ಮ ರಾಜಕೀಯ ಬೇಳೆ ಬೈಯುವಂತ ಕಾಲ ಮುಕ್ತಾಯ ಆಗಿದೆ. ದಕ್ಷಿಣದ ಕನ್ನಡ ಜಿಲ್ಲೆ ಕರಾವಳಿಯ ಜನ ಎಚ್ಚೆತ್ತಿದ್ದಾರೆ. ಮುಂದಕ್ಕೆ ನಿಮ್ಮ ನಾಟಕಗಳು ನಡೆಯೋದಿಲ್ಲ. ನಿಮ್ಮ ಒಳ ರಾಜಕೀಯ ಒಪ್ಪಂದಗಳೇನಿದೆ ಆ ಒಳ ಒಪ್ಪಂದಗಳಿಂದ ಇವತ್ತು ಧರ್ಮಸ್ಥಳಕ್ಕೆ ಒಳ ರಾಜಕೀಯದಿಂದ ನಿಮ್ಮ ಧರ್ಮಸ್ಥಳಕ್ಕೆ ಕೆಟ್ಟೆಸರು ಅನ್ನೋಂತ ಪ್ರಯತ್ನಗಳೇನು ನಡೀತದೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅದನ್ನ ವಿಫಲ ಮಾಡಿದೆ. ಅದನ್ನ ರಾಜ್ಯದ ಜನರಿಗೆ ತೋರಿಸಿದೆ. ಯಾತಕ್ಕೋಸ್ಕರ ಸೌಜನ್ಯರವರಿಗೆ ಖರ್ಚು ವೆಚ್ಚವನ್ನು ಬರ್ಸ್ತೀರಿ ಏನು ಅಂತ ಬರ್ಸೋದ್ರೆ ಸಂತೋಷ. ಇದು ಇವತ್ತು ಹೇಳಿಕೆ ಕೊಡ್ತಾ ಇರೋದಲ್ಲ, ಅವತ್ತು ಹೇಳಿಕೆ ಕೊಟ್ಟಿದ್ದೀರಿ. ಧರ್ಮಸ್ಥಳ ಪ್ರಕರಣ ಮತ್ತು ಬಿಜೆಪಿ JDSನ ಯಾತ್ರೆಗಳು ಈ ಎಲ್ಲದರ ವಿಚಾರವಾಗಿ ಮಾಜಿ ಸಂಸದ DK ಸುರೇಶ್ ಅವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸೋದರ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತೀರಾ ಅಣ್ಣನಿಗಿಂತ ಭಿನ್ನವಾಗಿ ಮಾತಾಡಿದ್ದಾರೆ. ಯಾಕೆ ಅಂದರೆ ಸುಮಾರು 5 ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಆ 5 ಪ್ರಶ್ನೆಗಳು ಕೂಡ BJP ಮತ್ತು JDS ಮೈತ್ರಿಕೂಟಕ್ಕೆ ಸವಾಲಾಗಿ ಪರಿಣಮಿಸಬಹುದು. ಏನು ಹೇಳಿದ್ರು ನೋಡಿ. ಈ ಪ್ರಕರಣ ಇವತ್ತು ನಿನ್ನೆದಲ್ಲ. 2018ರ ರಿಪೋರ್ಟ್ ಬಂತಲ್ಲ, VS ಉಗ್ರಪ್ಪ ಅವರ ರಿಪೋರ್ಟ್, ಅವತ್ತಿನಿಂದ ಇವತ್ತಿನ ತನಕ ಚರ್ಚೆ ಆಗ್ತಿದೆ. ಅವತ್ತು ಎಂದೂ ಕೂಡ ಇಲ್ಲದಂತಹ ಬೆಂಬಲ, ತರಾತುರಿ ಮತ್ತು ಆತುರ ಯಾಕೆ BJP ಮತ್ತು JDSಗೆ ಇದೆ? ಈ ತರಾತುರಿಯ ಒಂದು ಯಾತ್ರೆಗಳನ್ನು ಯಾಕೆ ಮಾಡ್ತಿದೆ ಈ ಎರಡೂ ಪಕ್ಷಗಳು? ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕ ಅಥವಾ ಬೇರೆ ಯಾವುದಾದ್ರೂ ಉದ್ದೇಶ ಇದೆಯಾ ಅನ್ನುವಂತಹ ಒಂದನೇ ಪ್ರಶ್ನೆಗೆ ಎತ್ತಿದ್ದಾರೆ. ಎರಡನೇದ್ದು, ಇಷ್ಟು ದಿನ ಇಲ್ಲದ್ದು ಈಗಲೇ ಯಾತಕ್ಕೆ? ಮೊದಲಿಂದಲೂ ಬೆಂಬಲಿಸ್ತಾ ಬರಬಹುದಿತ್ತು ಅಥವಾ ಅವರ ಪರವಾಗಿ ಧ್ವನಿ ಎತ್ತಬಹುದಿತ್ತು, ಗಟ್ಟಿಯಾಗಿ ನಿಲ್ಲಬಹುದಿತ್ತು. ಒಂದು ಶ್ರೀ ಕ್ಷೇತ್ರದ ವಿಚಾರ ಬಂದಾಗ ಅದು ಆರೋಪ ಬಂದಿರುವಂಥದ್ದು ಕ್ಷೇತ್ರಕ್ಕಲ್ಲ, ಅಲ್ಲಿನ ಕೆಲವರ ಬಗ್ಗೆ. ಇಂಥ ಪ್ರಕರಣ SIT ತನಿಖೆ ನಡೆಸ್ತಿರುವಂತಹ ಸಂದರ್ಭದಲ್ಲಿ ಯಾತ್ರೆಗಳ ಅಗತ್ಯ ಎಷ್ಟಿತ್ತು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿದ್ದಾರೆ. ಮೂರನೆಯದ್ದು, ಯಾರಿಗೆ ಸಾಂತ್ವನ ಹೇಳಲಿಕ್ಕೆ ಹೋಗ್ತಿದ್ದೀರಿ? 2018ರಿಂದ ಇಲ್ಲಿಯ ತನಕ ಸಾಕಷ್ಟು ಪ್ರಕರಣಗಳ ಬಗ್ಗೆ ಚರ್ಚೆ ಆಗ್ತಿತ್ತು. ಅಲ್ಲಿನ ಜನ ಜನಾಕ್ರೋಶ ವ್ಯಕ್ತಪಡಿಸ್ತಿದ್ರು. ಆದಾಗ್ಯೂ ಕೂಡ ಆವಾಗ ಇಲ್ಲದಂತಹ ಯಾತ್ರೆ ಮತ್ತು ಬೆಂಬಲ, ಗಟ್ಟಿಯಾಗಿ ಧ್ವನಿ ಎತ್ತುವಂತಹ ಬಗೆ ಎಲ್ಲವೂ ಕೂಡ ಯಾಕೆ ಈಗ? ಯಾರಿಗೋಸ್ಕರ ಈ ಸಾಂತ್ವನ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿದ್ದಾರೆ. ಒಂದು ಮುಖ್ಯವಾದಂತಹ ಮಾತನ್ನು ಹೇಳಿರೋದೇನೆಂದರೆ, ನಿಮ್ಮ ರಾಜಕೀಯದ ಬಂಡವಾಳ ಬಟಾಬಯಲಾಗಿದೆ. ಈಗ ಕರಾವಳಿ ಭಾಗದಲ್ಲಿ ರಾಜಕಾರಣಕ್ಕೋಸ್ಕರ ರಕ್ತದಾಹ ಮತ್ತು ಒಂದಷ್ಟು ಸಾಮಾಜಿಕ ಸಂಘರ್ಷಕ್ಕೆ, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ನಿಮ್ಮೆಲ್ಲ ಪ್ರಯತ್ನಗಳ ಅಸಲಿ ಬಣ್ಣ ಈಗ ಬಯಲಾಗಿದೆ. ಕೊನೆಗೂ ನಮ್ಮ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ, DK ಸುರೇಶ್ ಅವರು ಹೇಳಿರುವಂಥದ್ದು, ನಿಮ್ಮ ಅಸಲಿ ಮುಖವನ್ನು ಬಟಾಬಯಲು ಮಾಡಿದೆ. ನಿಮ್ಮ ಒಪ್ಪಂದದ ರಾಜಕಾರಣಕ್ಕೂ ಕೂಡ ಕೊಡಲಿ ಪೆಟ್ಟು ಬಿದ್ದಿದೆ. ಮುಂದಿನ ದಿನಮಾನಗಳಲ್ಲಿ ನಿಮಗೆ ಸರಿಯಾದ ಪಾಠವನ್ನು ಆ ಭಾಗದ ಜನ ಕಲಿಸ್ತಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇದ್ರ ಜೊತೆಯಲ್ಲಿ ಸೌಜನ್ಯ ಅವರ ಪ್ರಕರಣವನ್ನು ಕೂಡ ಉಲ್ಲೇಖ ಮಾಡಿರುವಂತಹ ಸುರೇಶ್ ಅವರು, ಇಷ್ಟು ದಿನ ಇಲ್ಲದಂತಹ ಒಂದು ಬೆಂಬಲ, ಕಾಳಜಿ, ಕಳಕಳಿ ಈಗ ಏಕಾಏಕಿ ಯಾಕೆ ವಿಜೇಂದ್ರ ಅವರಿಗೆ ಬಂತು? ಸೌಜನ್ಯ ಪರವಾಗಿ ನಿಲ್ಲೋ ಮೂಲಕ ಸೌಜನ್ಯ ಅವರಿಗೆ ಹೆಲ್ಪ್ ಮಾಡೋದು ತುಂಬ ಒಳ್ಳೆಯ ವಿಚಾರ, ಮಾಡಲಿ. ಆದರೆ ಅವರಿಗೆ ನಾವೇ ವೆಚ್ಚ ಕೊಡ್ತೀವಿ ಅಂತ ಹೇಳೋಕೆ ಹೋದ್ರೋ, ಬೇರೆ ಏನಾದರೂ ಸಂದೇಶ ಕೊಡೋಕೆ ಹೋದ್ರೋ, ಯಾಕೆ ಈಗ ನೀವು ಆ ಹೆಣ್ಣು ಮಗಳ ಪರವಾಗಿ ನಿಂತಿದ್ದೀರಿ? SIT ತನಿಖಾಧಿಕಾರಿಗಳು ಅಚ್ಚುಕಟ್ಟಾಗಿ ತನಿಖೆ ಮಾಡ್ತಿರುವಂಥದ್ದು ಕಣ್ಣಿಗೆ ಬಿದ್ದ ಮೇಲೆ ಈಗ ಉಲ್ಟಾ ಹೊಡಿತಿದೆ BJP ಮತ್ತು JDS ಅನ್ನುವ ಲೆಕ್ಕಾಚಾರದಲ್ಲಿ DK ಸುರೇಶ್ ಅವರು ಮಾತಾಡಿದ್ದಾರೆ. DK ಸುರೇಶ್ ಅವರ ಅಷ್ಟೂ ಮಾತುಗಳನ್ನು ಸೂಕ್ಷ್ಮವಾಗಿ ನೋಡಿದಾಗ DK ಶಿವಕುಮಾರ್ ಅವರ ಷಡ್ಯಂತ್ರ ಅನ್ನುವಂತಹ ಹೇಳಿಕೆಯ ಮಾತು, ಅನಂತರದಲ್ಲಿ ಈಗ ನಮ್ಮ ಪಕ್ಷ ನಿಮ್ಮ ಬಂಡವಾಳವನ್ನು ಬಯಲು ಮಾಡಿದೆ, ಆ ಭಾಗದ ಜನಕ್ಕೆ ನಿಮ್ಮ ಅಸಲಿ ಬಣ್ಣ ಬಯಲಾಗಿದೆ ಅನ್ನೋ ಮೂಲಕ ಎಲ್ಲೋ ಒಂದು ಕಡೆ ಪ್ಲ್ಯಾಂಡ್ ಆಗಿ ಏನಾದರೂ ಇವರನ್ನು, ಅಂದರೆ BJPಯ ಅಸಲಿ ಬಣ್ಣವನ್ನು ನಾವು ಬಯಲು ಮಾಡಿದ್ದೀವಿ, ಅದಕ್ಕೋಸ್ಕರ ನಾವು ಇಂಥದ್ದೊಂದು ಪ್ಲಾನ್ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಏನಾದ್ರೂ DK ಸುರೇಶ್ ಅವರು ಹೇಳಿಕೆ ಕೊಟ್ರ? ಅವರ ಅಷ್ಟು ಮಾತುಗಳನ್ನು ನೋಡಿದಾಗ ಸೂಕ್ಷ್ಮವಾಗಿ ಅಷ್ಟೇ ಅನಿಸುತ್ತೆ. ಆದರೆ 5 ಪ್ರಶ್ನೆಗಳಿದಾವಲ್ಲ, ಇಷ್ಟು ದಿನ ಇಲ್ಲದ ಆತುರ, ಈಗಲೇ ಯಾಕೆ ಬೆಂಬಲ,
ಯಾರಿಗೆ ಸಂತ್ವನ ಹೇಳಲಿಕ್ಕೆ ಹೋಗ್ತಿದ್ದೀರಿ? ಆರೋಪ ಇರುವಂಥದ್ದು ಯಾರ ಮೇಲೆ? ಸಂತ್ವನ ಹೇಳಿ ಬಂದಿದ್ದು ಯಾರಿಗೆ? ಸೌಜನ್ಯಗೆ ಇಷ್ಟು ದಿನ ಇಲ್ಲದಂತಹ ಬೆಂಬಲ ಸಹಾಯ ಮಾಡುವಂತಹ ಗುಣ ಈಗ ಯಾಕೆ ಬಂತು? ಕೊನೆಗೂ ಆ ಗುಣ ಬಂದಿದ್ದು ಒಳ್ಳೆಯದು. ಜೊತೆಯಲ್ಲಿ ಆ ಹೆಣ್ಣುಮಗಳನ್ನು ಪ್ರಕರಣವನ್ನು ಮರುಜೀವ ಕೊಡುವಂತಹ ಪ್ರಯತ್ನ ಮಾಡುವ ಮೂಲಕ ಮತ್ತೊಬ್ಬರಿಗೆ ಬೇರೆ ಸಂತೋಷ ಕೊಟ್ಟಿದ್ದೀರಾ ಸಂದೇಶ. CM ಸಿದ್ದರಾಮಯ್ಯ ಅವರ ಹೇಳಿಕೆಯ ಸಾಲುಗಳನ್ನೇ ಮತ್ತೊಮ್ಮೆ DK ಸುರೇಶ್ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿಗೆ ಈ ಪ್ರಕರಣ ತುಂಬ ಗಟ್ಟಿಯಾಗ್ತಿದೆ, ಸೌಜನ್ಯ ಪ್ರಕರಣ ಅನ್ನೋದನ್ನ ಪರೋಕ್ಷವಾಗಿ DK ಸುರೇಶ್ ಅವರು ಕೂಡ ಹೇಳಿದ್ದಾರೆ. ಈ ರಾಜಕೀಯದ ಬಣ್ಣ ಬಳಿದುಕೊಂಡಂತಹ ಮತ್ತು ಕ್ಷೇತ್ರಕ್ಕೆ ಬಳಿಯುವಂತಹ ಪ್ರಯತ್ನ ಮಾಡಿದಂತಹ ಯಾತ್ರೆಗಳ ವಿಚಾರವಾಗಿಯೂ ಕೂಡ ಆ ರಾಜಕೀಯ ಯಾತ್ರೆಗಳು ಧರ್ಮದ ವಿಚಾರಕ್ಕೆ ಬೇಕಾಗಿರಲ್ಲ ಅನ್ನುವಂತಹ ಸುರೇಶ್ ಅವರ ಮಾತುಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.